ನಮಸ್ಕಾರ ವೀಕ್ಷಕರೇ, ಪಂಡಿತ್ ರಾಘವೇಂದ್ರ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಿದರೆ ನಿಮಗೆ ಸ್ತ್ರೀ ಪ್ರಾಪ್ತಿ ಆಗುತ್ತದೆ ಹಾಗೂ ಸ್ತ್ರೀ ವಶಕ್ಕೆ ಪಡೆದುಕೊಳ್ಳಬಹುದು. ಈ ಒಂದು ಸ್ತ್ರೀ ವಶೀಕರಣ ಮಾಡುವ ಸುಲಭವಾದ ದಾರಿ ಯಾವುದು ಅಂದರೆ ನೋಡಿ, ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಸುಲಭ ದಾರಿ ವೀಕ್ಷಕರೇ. ಇದು ಯಾವ ರೀತಿ ಮಾಡಬೇಕು ಅಂದರೆ, ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಆ ಒಂದು ದೀಪದ ಮುಂದೆ ಒಂದು ಅರಿಶಿಣದ ಬಟ್ಟೆಯನ್ನು ತಗೋಬೇಕು ವೀಕ್ಷಕರೇ. ಆ ಒಂದು ಅರಿಶಿಣದ ಬಟ್ಟೆಯ ಮೇಲೆ ಒಂದು ಎಕ್ಕೆಯ ಗಿಡದ ಎಲೆಯನ್ನು ತಗೋಬೇಕು. ಆ ಒಂದು ಎಕ್ಕೆಯ ಗಿಡದ ಎಲೆಯ ಮೇಲೆ ನಿನ್ನ ಹೆಸರು ಮತ್ತು ಹುಡುಗಿಯ ಹೆಸರು ಬರೀಬೇಕು ವೀಕ್ಷಕರೇ. ಅಥವಾ ಹುಡುಗಿರಿಗೆ ವಶೀಕರಣ ಮಾಡ್ಕೋಬೇಕಂದ್ರೆ ಹುಡುಗಿ ಹೆಸರು ನಿಮ್ಮ ಹೆಸರು ಬರೀಬೇಕು. ಹುಡುಗರಿಗೆ ವಶೀಕರಣ ಮಾಡ್ಕೋಬೇಕು ಅಂದರೆ ಹುಡುಗನ ಹೆಸರು ಹುಡುಗಿ ಹೆಸರು ಬರೀಬೇಕು ವೀಕ್ಷಕರೇ. ಈ ರೀತಿ ಬರೆದಾದ ನಂತರ ವೀಕ್ಷಕರೇ, ಅದರ ಮೇಲೆ ಕುಂಕುಮ ಸ್ಫಟನೆ ಮಾಡಬೇಕು. ಕುಂಕುಮ ಸ್ಫಟನೆ ಮಾಡಿದ ನಂತರ ಅರಿಶಿನ ಸ್ಫಟನೆ ಸಹ ಮಾಡಬೇಕು ವೀಕ್ಷಕರೇ. ತದನಂತರ ಆ ಹುಡುಗನ ಹುಡುಗಿಯ ಹೆಸರನ್ನು ಸಹ ಸೇರಿಸಿ ವಶಂ 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 ಅಂತ 3 ಸತಿ ಹೇಳಬೇಕು ವೀಕ್ಷಕರೇ. ಈ ರೀತಿ ಹೇಳಿದ ನಂತರ ಆ ಒಂದು ಎಕ್ಕೆಯ ಗಿಡದ ಎಲೆಯನ್ನು ತಗೊಂಡು ಹಳದಿಯ ವಸ್ತ್ರ ಇರುತ್ತಲ್ಲ, ಆ ಒಂದು ವಸ್ತ್ರದ ಮೇಲೆ ಹಾಕಿ ಅದರಲ್ಲಿ ₹1 ಕಾಯಿನ್ ಹಾಕಿ ಒಂದು ಕರಿಮೆಣಸು ಮತ್ತು ಒಂದು ಲವಂಗವನ್ನು ಹಾಕಬೇಕು ವೀಕ್ಷಕರೇ. ತದನಂತರ ಅದರಲ್ಲಿ ನೀವು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಬೇಡಿಕೊಂಡು ಹುಡುಗಿ ವಶೀಕರಣ ಅಥವಾ ಪುರುಷ ವಶೀಕರಣ ಆಗಬೇಕು ಅನ್ನೋದು ಮನಸ್ಸಲ್ಲಿ ಬೇಡಿಕೊಂಡು ಅದನ್ನು ಅದರಲ್ಲಿ ಹಾಕಿ ಅದನ್ನು 3 ಗಂಟು ಕಟ್ಟಬೇಕು ವೀಕ್ಷಕರೇ. 3 ಗಂಟು ಕಟ್ಟಿದ್ದಾದ ನಂತರ ಅದನ್ನು ರಾತ್ರಿಯ ವೇಳೆ ಮಲಗುವ ಸಂದರ್ಭದಲ್ಲಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ವೀಕ್ಷಕರೇ. ಮತ್ತೆ ಬೆಳಗ್ಗೆ ಎದ್ದು ಅದನ್ನು ಎಕ್ಕೆಯ ಗಿಡದ ಕೆಳಗಡೆ ಇಟ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನೀವೇನಿರ್ತಕ್ಕಂಥದ್ದು ಮನೆಯಲ್ಲಿ ದೀಪವನ್ನು ಹಚ್ಚಿದ್ದಾರೆ ನೋಡಿ, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಅಂದರೆ ನಿಮಗೆ ಇಷ್ಟಪಟ್ಟಿರ್ತಕ್ಕಂತಹ ಸ್ತ್ರೀ ನಿಮಗೆ ಒಂದು ದಿನದಲ್ಲಿ ಅವರಾಗವರೇ ಅಟ್ರಾಕ್ಷನ್ ಆಗೋದು, ಅವರಿಗೆ ನಿಮ್ಮ ಮೇಲೆ ಒಂದು ಬಾಂಧವ್ಯ ಬರೋದು, ಮನಸ್ಪೂರ್ವಕವಾಗಿ ಆಸೆ ಅನುಕಂಪ ಎಲ್ಲನೂ ಸಹ ಕೂಡೋ ರೀತಿ, ಒಂದಾಗೋ ರೀತಿ, ಸಹಜವಾಗಿಯೇ ಆಗೋ ರೀತಿ ಈ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳ್ಳುತ್ತೆ ವೀಕ್ಷಕರೇ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ಪಂಡಿತ್ ರಾಘವೇಂದ್ರ ಗುರೂಜಿಗಳನ್ನು ಕರೆ ಮಾಡಿ ಎಲ್ಲ ರೀತಿಯಿಂದ ಎಂಥದ್ದೇ ಸಮಸ್ಯೆ ಇದ್ದರೂ ಸಹ ಇವರು ಪರಿಹಾರವನ್ನು ಗೊಳಿಸ್ತಾರೆ. ಧನ್ಯವಾದಗಳು ವೀಕ್ಷಕರೇ.